ಗುಡಿಯನ್ನು ಕಟ್ಟಿದರೆ ಪೂಜ್ಯರು ಕಳಸ ಇಟ್ಟರು ಅಂತ ಸಂತೋಷವನ್ನು ವ್ಯಕ್ತ ಮಾಡಿದರು. ಹೀಗೆ ಸರ್ ಬಂದಂಥ ಪ್ರತಿಯೊಬ್ಬರು ಏನೈತೆ ಸರ್ ಪೂಜ್ಯರೇ ಒಂದು ಪಾದಗಳಿಗೆ ನಮಸ್ಕಾರ ಮಾಡುವ ಜೊತೆಗೆ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು ಸರ್. ಅದನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು ಸರ್. ಅಂಥ ಒಂದು ಸಮಯದೊಳಗೆ ಸರ್ ಪೂಜ್ಯರಲ್ಲಿ ಸಮಚಿತ್ತ ಸಮಭಾವ ಇರುವುದನ್ನು ಕಂಡ್ರಿ ನನಗಂತೂ ಭಾಳ ಸಂತೋಷ ಆಯ್ತು ರೀ. ಅಂದ್ರೆ ಪೂಜ್ಯರ ಸ್ಥಿತಿ ಸರ ಅದೊಂಥರ ರೀ ಸ್ಥಿತ ಪ್ರಜ್ಞೆ ವಸ್ತಾರೆ. ಒಂಥರ ಸುಖ ದುಃಖಿ ಸಮೀಕೃತ್ವ ಲಾಭವಲ್ ಜಯ ಭಕ್ತರು ಬಂದ ಅವ್ರಿಗೆ ಸತ್ಕಾರ ಮಾಡಿದ್ರು ಹಾಗೆ ರೀ ಏನಿಲ್ಲ ನಿರ್ಲಿಪ್ತವಾದ. ಈ ಸಂದರ್ಭದೊಳಗೆ ಸರ್ ನಮ್ಮ ಅಂಕಲಿಗೆ ಪೀಠಾಧಿಪತಿಗಳು ಅಜ್ಜರು ಬಂದಿದ್ದಾರೆ, ಅಮರಸಿದ್ದೇಶ್ವರರು. ಅವರು ಪೂಜ್ಯರ ಬಗ್ಗೆ ಬಹಳ ಒಂದು ಇದು ಯಾಕೆ ಸರ್ ಅದು ಸಮಭಾವರಿ ಸಮಚಿತ್ತ ಸಮಾನ ಮನಸ್ಕರ್ರಿ ಅವರು. ಪ್ರತಿಯೊಬ್ಬರಿಗೆ ಏನು ಮುಖ್ಯ ಅಂತಂದರೆ ಒಂದು ಧರ್ಮ ಮುಖ್ಯದ್ದೆಲ್ಲ ಏನು ಸರ್ ಒಂದೇಶ್ವರ ರೀ. ಆದರೆ ಈ ಒಂದು ಲೌಕಿಕ ಸಂಸಾರವನ್ನು ಮಾಡೋಕ್ಕಾಗಿ ಇವೆಲ್ಲ ಸಲಕರಣೆಗಳು ಇದು ಇದ್ದರೂ ಕೂಡ ರೀ ಇವೆಲ್ಲ ನಿಮಿತ್ತ ಕಾರಣವಾಗಿರ್ತಾರೆ ರೀ. ಅವ್ರದ್ದು ಮಾತ್ರ ತದೇಕ ಒಂದು ಚಿತ್ತೆ ಅಂತಂದರೆ ತಮ್ಮ ಒಂದು ಯಾವುದಾದ್ರು ಅಂಗ ಲಿಂಗದೊಳಗೆ ಆಗಬೇಕು ಅಂತಂದರೆ ಅಂಗಲಿಂಗಗಳಲ್ಲಿ ಒಂದು ಭೇದ ಇಲ್ಲದ್ರೆ ಏಕಾಕಾರ ವೃತ್ತಿಯಲ್ಲಿ ಸದಾ ಭಕ್ತರ ಒಂದು ಹಿತಕ್ಕಾಗಿ ತಮ್ಮನ್ನೇ ತಾಯಿ ಸಮರ್ಪಿಸಿಕೊಂಡಂತಹ ಪೂಜ್ಯರು ಸದಾ ನಗನಗತ ಭಕ್ತರಿಗೆ ಆಶೀರ್ವಾದ ಮಾಡಿ ತಂದು ಬಹಳ ಒಂದು ಹೃದಯ ತುಂಬಿ ಬಂದು ಸರ್. ಒಟ್ಟಾರೆಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು ಸರ್. ಮುಂಬರುವ ಒಂದು ದಿನಗಳಲ್ಲಿ ಸರ್ ಪೂಜ್ಯರಿಂದ ಸರ್ ಇನ್ನಷ್ಟು ಒಂದು ಸಮಾಜಮುಖಿ ಕಾರ್ಯಗಳು ಆಗ್ತವೆ ಸರ್. ಯಾಕಂದರೆ ಅವ್ರದ್ದು ಧ್ಯೇಯನ ಏನ ಸರ್ ಸಾಧ್ಯ ಆದಷ್ಟು ಪರಹಿತಾರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಪರೋಪಕಾರಕ್ಕಾಗಿ ಒಂದು ಶೈಕ್ಷಣಿಕ ಪ್ರಗತಿ, ಪರೋಪಕಾರಕ್ಕೆ ಸಾಮಾಜಿಕ ಕಾರ್ಯವಿದೆ ನೋಡ್ರಿ, ಪರೋಪಕಾರಕ್ಕಾಗಿ ಸರ್ ಮಂತ್ರದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಹಾಗೆ ಸರ್ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಏನಾಗ್ತದೆ ಸರ್ ತಮ್ಮ ತಮ್ಮ ಅರಿವು ಮೂಡಬೇಕು ರೀ. ಒಬ್ಬರು ಪರಸ್ಪರ ಪ್ರೀತಿಸಬೇಕು ರೀ. ಜಾತಿ ಮತ ಪಂಥಗಳನ್ನು ಮೀರಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಮೂಡಬೇಕು ರೀ. ಇದು ನಿಜವಾದಂಥ ಒಂದು ಧ್ಯೇಯ ರೀ. ಇದರಿಂದ ಮನುಷ್ಯನಿಗೆ ವಿಶ್ವಶಾಂತಿ ಸಿಗ್ತದೆ ರೀ. ಅಂದರೆ ಎಲ್ಲರೂ ನಮ್ಮವರು ಅನ್ನುವಂಥ ಭಾವದೊಳಗೆ ಅಲ್ಲಿ ಭೇದ ಅನ್ನೋದನ್ನೇ ಇಲ್ಲ ರೀ. ಪೂಜ್ಯರ ಸ್ಥಿತಿಯೂ ಅದರ ಮನೆಗಳಲ್ಲಿ ಮನಗಳಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕು, ಎಲ್ಲರೂ ಸುಖಿಯಾಗಿರಬೇಕು ಅನ್ನುವಂಥ ಸುಭಿಕ್ಷೆಯನ್ನು ಪೂಜ್ಯರ ಮುಖದಲ್ಲಿ ನಾವು ಕಾಣ್ತಾ ಇದ್ದೇವೆ ರೀ. ಆದ್ಮೇಲೆ ಇಲ್ಲಿವರೆಗೆ 55 ವಸಂತಗಳನ್ನು ಪೂರೈಸಿರುವ ನಮ್ಮ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಮುರುಘರಾಜೇಂದ್ರ ಅವರ ಒಂದು ಕಾರ್ಯಕ್ರಮ ಏನು ನಡೀತು ಏನಿಲ್ಲ ಸೆಂಟಿಮೀಟರ್ ಆಗಿ ವಿವರಿಸಿದ್ದಾರೆ. ಅದ್ರ ಬಗ್ಗೆ ಭಾಳ